ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಯಾವ ವಾರ ಮರ್ತೇ ಬಿಟ್ಟಿದ್ದೀನಿ. ಬುಧವಾರ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಮೊನ್ನೆಯಿಂದ 2 ವ್ಲಾಗಿಂದನೂ ಆಲ್ಮೋಸ್ಟ್ ಕ್ಲೀನಾಗಿ ಒನ್ ಡೇ ಪೂರ್ತಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಪೌರ್ಣಮಿ ಇದೆ, ಹಾಗಾಗಿ ಪೂಜೆ ಎಲ್ಲ ಕೆಲಸ ಆಗಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಬಂದು ದೋಸೆ ಹಿಟ್ಟು ರೆಡಿ ಇದೆ, ನೆನ್ನೆನೆ ರುಬ್ಬಿಟ್ಟಿದೆ. ಸೊ ಅದಕ್ಕೆ ಕಡಲೆಕಾಯಿ ಬೀಜ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಬರೀ ಚಟ್ನಿ ಬೇಕಂತ ಪಲ್ಯ ಬೇಡುವಂತೆ. ಸೊ ಮನೆಗೆ ಬಂದಾಗ ತಿಂತಾಳೆ, ಹಾಗಾಗಿ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೊ ಅಡುಗೆ ಬಂದು ಬಸ್ಸಾರಿದೆ, ನಿನ್ನೆ ಮಾಡಿರೋದೆ. ಸೊ ಅದೇ ಮ್ಯಾನೇಜ್ ಆಗುತ್ತೆ. ಇವತ್ತು ವಾರದ ಕೆಲಸ ಸಿಕ್ಕಾಪಟ್ಟೆ ಇದೆಲ್ಲ, ಹಾಗಾಗಿ ಅದನ್ನು ಮಾಡೋ ಅಷ್ಟರಲ್ಲೇ ನನಗೆ ಮಧ್ಯಾಹ್ನ ಆಗ್ಬಿಡುತ್ತೆ. ಈ ಮಕ್ಕಳು ತಿನ್ಸ್ಕೊಂಡು ಅದೆಲ್ಲ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಎಂಟು ತನಕ ನೋಡಿ, ಮಿಸ್ ಮಾಡ್ದಂಗೆ. ಸೊ ನಮ್ಮನೇಲಿ ಯೂಶಲಿ ಆಲೂಗಡ್ಡೆ ಪಲ್ಯ ನಮ್ಮ ಯಜಮಾನರಂತೂ ಮುಟ್ಟೋದು ಎಲ್ಲಿ ಕಾಲು ನೋವು ಬಂದ್ಬಿಡುತ್ತೋ ಅನ್ನೋ ಥರ ಆಡ್ತಾರೆ. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದು, ಇವಾಗೆಲ್ಲ ಕಾಲು ಇಟ್ಕೊಳತ್ತೆ, ಕೈ ಇಟ್ಕೊಳತ್ತೆ ಇರ್ತಾರಲ್ಲ ಆಲೂಗಡ್ಡೆ ತಿಂದರೆ. ಸೊ ಆ ಥರ ಇಟ್ಕೊಳ್ದೇ ಇರೋವಂಥದ್ದು ಒಂದು ಆಲೂಗಡ್ಡೆನ ಕಂಡು ಹಿಡಿದು ಬೆಳೆದಿದ್ದಾರಂತೆ. ಸೊ ನಿಮಗೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೇಮ್ ಆಲೂಗಡ್ಡೆ ಥರನೇ ಇರುತ್ತದು, ಆದರೆ ಅದು ಭೂಮಿ ಒಳಗೆ ಬಿಡಲ್ಲ, ಅದು ಬಳ್ಳಿಲಿ ಬಿಡುತ್ತೆ. ಸೊ ನಾನು ನೋಡಿದೆ ಅದು ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ನಿಜಾನ ಸುಳ್ಳ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೇನಷ್ಟು ಕೈ ಕಾಲು ಇಟ್ಕೊಳ್ಳೋದೆಲ್ಲ ಆಗಲ್ವಂತೆ, ತಿನ್ಬೋದಂತೆ ಎಲ್ಲರೂ ಪೊಟ್ಯಾಟೊ. ಅದನ್ನು ನೋಡೋಣ, ಮಾರ್ಕೆಟಿಗೆ ಬಂದಾಗ ನಾವು ತಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇನ್ನೇನಿದೆ ಡೈಲಿ ರೊಟೀನ್ ನಂದು ಮಾಮೂಲಿ. FA4 ನಡೀತಾ ಇದೆ ನನ್ನ ಮಗಳಿಗೆ. ಯಾವಾಗಿಂದ ಅಂದರೆ ಈ ಮಂಡೆಯಿಂದ. ಆ್ಯಕ್ಚುಲಿ ಇವೆಲ್ಲ ಸ್ಟಾರ್ಟ್ ಆಗಬೇಕಿತ್ತು, ಯಾಕೋ ಲೇಟ್ ಮಾಡಿದ್ರು. ಸ್ಯಾಟರ್ಡೇಯಿಂದ ಇತ್ತು, ಹೌದು. ಸ್ಯಾಟರ್ಡೇ ಹಾಫ್ ಡೇ ಅಂದರೆ ಒಂದು ದಿವಸಕ್ಕೆ 2 ಟೆಸ್ಟ್ ಬರ್ಸ್ತಾರೆ. ಸೊ ಸ್ಯಾಟರ್ಡೇ ಬೇಡ, ಹಾಫ್ ಡೇ ಇರುತ್ತೆ, ಒಂದೇ ಬರ್ಸೋಕ್ಕಾಗೋದು ಅಂದ್ಬಿಟ್ಟು ಮಂಡೇಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಬೇರೆ ಸ್ಕೂಲಲ್ಲೆಲ್ಲ ಆಲ್ರೆಡಿ ಫೈನಲ್ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಮಾರ್ಚ್ ಎಕ್ಸಾಮೇ ಇವಾಗ ಮಾಡ್ತಾ ಇದ್ದಾರೆ. ಸೊ ICSE ಸಿಲೆಬಸ್ ಅವ್ರಿಗೆಲ್ಲ. ಸೊ ನಮ್ಮದು ಸ್ಟೇಟ್ ಅಲ್ವಾ ನನ್ನ ಮಗಳು, ಹಾಗಾಗಿ ಸ್ವಲ್ಪ ಲೇಟೇ. ಇವಾಗ ಇದು ಮುಗಿದ್ರೆ ನೆಕ್ಸ್ಟ್ ಮಂತ್ ಎಂಡಿಂಗಲ್ಲಿ ಅವಳದು ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದಕ್ಕೆ ಫಸ್ಟ್ ಪ್ರಿಪೇರ್ ಮಾಡಿದ್ದೀನಿ, ಇನ್ನು ಫೈನಲ್ ಎಕ್ಸಾಮ್ಗೂ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ವ್ಲಾಗೇ ಮಾಡೋಕ್ಕಾಗಲ್ಲ, ಬೇಜಾರಾಗ್ಬಿಡುತ್ತೆ ಮಕ್ಕಳ ಜೊತೆ ಕಿರ್ಚಿ. ಯಾಕಂದರೆ ಅವರು ಓದಿಸೋದು ಅಷ್ಟು ಈಸಿ ಇರಲ್ಲ, ಸ್ವಲ್ಪ ಏನೋ ಫುಲ್ ಟಫೇ. ಯಾಕಂದ್ರೆ ಇವನು ಬೇರೆ ಇರ್ತಾನೆ ನನ್ನ ಮಗ, ಅವ್ರಿಗೆ ಓದಿಸ್ತಾ ಇದ್ರೆ ಇವನು ಅದನ್ನೇ ರಿಪೀಟ್ ಮಾಡ್ತಿರ್ತಾನೆ. ಸೊ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಅದರಲ್ಲೂ ಮ್ಯಾಥ್ಸ್ ಅಂತೂ ಪ್ರಾಕ್ಟೀಸ್ ಎಷ್ಟು ಮಾಡಿಸಿದ್ರು ಸಾಕಾಗೋದೇ ಇಲ್ಲ. ಸ್ಕೂಲಲ್ಲಿ ಮಾಮೂಲಿ ಅವರು ಪಾಠ ಮಾಡೋ ಕರ್ತವ್ಯ ಅವ್ರು ಪಾಠ ಮಾಡಿ ಕಳಿಸ್ತಾರಷ್ಟೇ. ಬಟ್ ಅಂದ್ರೂ ಜಾಸ್ತಿ ನಾವೇ ಕೇರ್ ಮಾಡಬೇಕು ಮಕ್ಕಳನ್ನ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ಬಿಡು ಅನ್ನೋ ಥರ ಇಲ್ಲ. ನಾವೆಲ್ಲ ಓದುವಾಗ ಹೆಂಗಿತ್ತು ಅಂದರೆ ನಾವೇ ಓದ್ಕೊಂಡ್ಬಿಡ್ತಿದ್ವಿ ಎಕ್ಸಾಮ್ಗೆಲ್ಲ. ಇವಾಗಿನ ಮಕ್ಕಳು ಹಾಗೆಲ್ಲ, ನಾವು ಮುಂದೆ ಕೂತು ಓದೋದೇನೆ ಅವರು ಒಂಚೂರು ಇಂಟ್ರೆಸ್ಟಾಗಿ ಓದೋದು. ಇಲ್ಲಾಂದರೆ ಅಷ್ಟೊಂದು ಸೀರಿಯಸ್ ಆಗೆಲ್ಲ ಓದೋದೇ ಇಲ್ಲ, ಆಟ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ವಾಪಸ್ ಮಿಸ್ ಕರೆದು ಪೇರೆಂಟ್ಸ್ ಮೀಟಿಂಗಲ್ಲಿ ನಾವೇ ಕೇಳಿಸ್ಕೋಬೇಕು. ಸೊ ಅದು ಯಾಕೆ ರಿಸ್ಕು ಅಂದ್ಬಿಟ್ಟು ನಾನೇ ಕಷ್ಟಪಟ್ಟು ಎಫರ್ಟ್ ಹಾಕಿಸಿ ಓದಿಸ್ಬಿಡ್ತೀನಿ. ಸುಮ್ಮನೆ ಮತ್ತಿನ್ನ ನಾವು ಹೋಗಿ ಅಲ್ಲಿ ಮಿಸ್ ಹತ್ರ ಮಾತಾಡಿ ಅದನ್ನು ಎಲ್ಲ ನೋಡಿ, ಅದ್ರಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಕ್ವಶನ್ ಕೇಳೋರೇ ಜಾಸ್ತಿ ಪೇರೆಂಟ್ಸ್ಗಳು. ಏನ್ರಿ ಅದು ಹೇಳ್ತಾ ಇದ್ರಲ್ಲ ನಿಮ್ಮ ಮಗಳಿಗೆ ಅಂತ. ಸೊ ಅದಕ್ಕಿಂತ ನಾವೇ ಜಾಸ್ತಿ ಎಫರ್ಟ್ ಹಾಕ್ಬಿಟ್ರೆ ಆ ಪ್ರಾಬ್ಲಮೇ ಇರಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀನಲ್ಲ, ಸೊ ಆವಾಗ ವ್ಲಾಗು ಮಾಡೋಕ್ಕಾಗಲ್ಲ, ರೀಲ್ಸು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ, ಮತ್ತು ಬೇಜಾರಾಗ್ಬಿಟ್ಟಿರುತ್ತೆ. ಅಯ್ಯೋ ಹೋಗಿ ಯಾರು ಮಾಡ್ತಾರೆ ಅನ್ನೋ ಥರ ಬಿಟ್ಬಿಡ್ತೀನಿ ಒಂದೊಂದ್ಸತಿ, ಆಗೋದಿಲ್ಲ. ಈ ಸಮ್ಮರ್ ಎಲ್ಲ ಬಂದರೆ ಆದರೆ ಸ್ವಲ್ಪ ನಿಧಾನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ರು ಆಗುತ್ತಲ್ವ, ಆವಾಗ ಒಂಚೂರು ನೀಟಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೋದು. ಈ ಸ್ಕೂಲ್ ಟೈಮಲ್ಲಿ, ಆಮೇಲೆ ಈ ಎಕ್ಸಾಮ್ ಟೆಸ್ಟ್ ಟೈಮಲ್ಲೆಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಯೂಟ್ಯೂಬಲ್ಲೇ ಆಗಲಿ ರೀಲ್ಸಲ್ಲೇ ಆಗಲಿ ಸ್ವಲ್ಪ ಕಷ್ಟನೇ ನಮ್ಮಂಥ ಫ್ಯಾಮಿಲಿಯವ್ರಿಗೆ. ಸೊ ಬ್ಯಾಚುಲರ್ಸ್ ಇದ್ದರೆ ಅವ್ರು ಆರಾಮಾಗಿ ಮಾಡ್ಬೋದು. ಓಕೆ, ಡಿಪೆಂಡ್ಸ್ ಆನ್ ಅವರ ವರ್ಕ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮದು ಮಾತ್ರ ಬಿಡಿ ಯಾವುದೋ ಟೈಮಿಂಗ್ಸೇ ಇರಲ್ಲ, ಹೆಂಗಿರುತ್ತೆ ವಿಚಿತ್ರವಾಗಿ ಹಂಗಂಗೆ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತಾ ಇರಬೇಕು. ಹೀಗೆ ಮಾಡ್ತೀವಿ, ಇದೇ ಕಾನ್ಸೆಪ್ಟಲ್ಲೇ ಮಾಡ್ತೀವಿ, ಇದೇ ಕಂಟೆಂಟಲ್ಲಿ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಸೊ ಅಟ್ಲೀಸ್ಟ್ ಮೇಂಟೈನ್ ಮಾಡೋಕ್ಕಾದ್ರೂ ಅಷ್ಟು ವಿಡಿಯೋನ ಮಾಡಿ ಹಾಕಬೇಕು, ಅಷ್ಟು ಹಾಕ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ. ಕೆಲವೊಂದು ಟೈಮಲ್ಲಿ ಸ್ಕಿಪ್ ಆಗುತ್ತೆ, ಇಟ್ಸ್ ಓಕೆ. ಕೆಲವೊಂದು ಟೈಮಲ್ಲಿ ರೆಗ್ಯುಲರಾಗಿ ಹಾಕ್ತೀನಿ.
ಹೆಂಗಾಗುತ್ತೆ ಹಂಗೆ. ನಾವು ಹಾಕೋದು ಇಂಪಾರ್ಟೆಂಟ್ ಅಲ್ಲ, ನೀವು ನೋಡೋದು ಇಂಪಾರ್ಟೆಂಟು. ನೋಡೋಣ ಯಾವಾಗ ಜಾಸ್ತಿ ಯೂಸ್ ಬರುತ್ತೆ ಅಂತ. ಇವಾಗ ಸದ್ಯಕ್ಕೆ ಮಿನಿಮಮ್ಮು ಬರ್ತಾ ಇಲ್ಲ. ಇಟ್ಸ್ ಓಕೆ, ಎಲ್ಲ ನಿಧಾನಕ್ಕೆ ಗ್ರೋತ್ ಆಗಲಿ. ಅರ್ಜೆಂಟ್ ಯಾರಿಗಿದೆ ಅಲ್ವಾ, ಎಲ್ಗೋಗ್ಬೇಕು ಇವಾಗ ಅರ್ಜೆಂಟಾಗಿ ಗ್ರೋತ್ ಆಗಿ ಎಲ್ಲರೂ ನಿಧಾನಕ್ಕೆ ಬೆಳೀಲಿ. ಓಕೆ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಇನ್ನು ಏನೇನು ಕೆಲಸಗಳಿದೆ, ಏನೇನು ಮಾಡ್ತೀನಿ ನಮ್ಮ ಮನೇಲಿ, ಹರಿಕತೆಗಳು ರಗಳೆಗಳು ಎಲ್ಲನೂ ಶೇರ್ ಮಾಡೋಣ. ಈಗ ಸದ್ಯಕ್ಕೆ ಪೊಟ್ಯಾಟೊ ಪಲ್ಯ ಮಾಡಿಬಿಟ್ಟು ಚಟ್ನಿ ರುಬ್ಬಿಟ್ರೆ ಬ್ರೇಕ್ಫಾಸ್ಟ್ ಕೆಲಸ ಮುಗಿಯುತ್ತೆ. ಸಿಂಕಲ್ಲಿ ನನಗೋಸ್ಕರ ಎಷ್ಟು ಪಾತ್ರೆ ಕಾಯ್ತಾ ಇದೆ ಗೊತ್ತಾ, ಅಲ್ಲಿ ನೋಡಿ. ಅಷ್ಟೆಲ್ಲ ಪಾತ್ರೆ ತೊಳೆದು ಕೆಳಗೂ ಇಟ್ಕೊಂಡಿದ್ದೀನಿ ನೋಡಿ. ನಮಗೆ ಇಲ್ಲಿ ಸಿಂಕಲ್ಲಿ ಇಟ್ಕೊಂಡ್ಬಿಟ್ರೆ ಇಲ್ಲಿ ಸ್ಲ್ಯಾಬು ಚಿಕ್ಕದಿದೆ, ಅಡುಗೆ ಮಾಡೋಕ್ಕೆ ಆಗಲ್ಲ, ಕಿರಿಕಿರಿ ಆಗುತ್ತೆ. ಹಾಗಾಗಿ ಬೆಳಿಗ್ಗೆನೆ ಬಂದು ಕಿಚನಲ್ಲಿ ಕ್ಲೀನ್ ಮಾಡಿ ತೊಳೆಯೋಂಥ ಪಾತ್ರೆಗಳೆಲ್ಲ ಕೆಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ದೊಡ್ಡ ದೊಡ್ಡ ಪಾತ್ರೆಗಳು ಸಿಂಕಲ್ಲಿ ಇಡೋಕ್ಕಾಗಲ್ಲ. ಇವಾಗ ಒಂದೊಂದೇ ಕೆಲಸನ ಒಳ್ಳೆ ರೋಬೋ ಮಾಡುತ್ತಲ್ಲ ಹಂಗೆ ಟಕ 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 ಅಂತ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಯಾವ ಕೆಲಸನೂ ಸಾಗಲ್ಲ, ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ಮತ್ತು ವಾಪಸ್ ಸ್ನಾನ ಮಾಡಬೇಕಲ್ಲ, ಇನ್ನೇನು ಮಾಡ್ತಾರೆ. ಅದಕ್ಕೇ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಮುಗಿಸ್ಬಿಡೋಣ ಅಂತ ಕಡಲೆಕಾಯಿ ಬೀಜ ಹುರಿದಿದ್ದೀನಿ, ಸಿಪ್ಪೆ ತೆಕ್ಕೋಬೇಕು. ಸೊ ಬಾಣಲಿ ಬೇಕು ತೆಕ್ಕೊಂಡು ಮಾಡಿ. ಯಾಕೋ ಗಂಟಲು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ ನಂಗೆ ವೆದರ್ ಆಗಲ್ಲ ಅಂತ, ವಾಕಿಂಗ್ ಹೋಗ್ತೀನಲ್ಲ ಡೈಲಿ ಬೆಳಿಗ್ಗೆ, ಅದಕ್ಕೆ ನಾವು ಗಾಳಿ ಇದಕ್ಕೆ ನನಗೆ ಹಾಕ್ತಾನೆ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಹೋಗಲಿಲ್ಲ. ಅಂದರೆ ಫುಲ್ಲು ಗಂಟ್ಲೆಲ್ಲ ಕಟ್ಕೊಂಡು ಡ್ರೈ ಕೆಂಪು ಥರ ಆಗ್ಬಿಟ್ಟಿದೆ. ಏನಪ್ಪ, ನಂಗೆ ವೆದರ್ಗಳೇ ಅಡ್ಜಸ್ಟ್ ಆಗಲ್ಲ, ಅದೇ ಮೇನ್ ಪ್ರಾಬ್ಲಮ್ಮು. ಕೋಲ್ಡ್ ಆಗಲ್ಲ, ಕೋಲ್ಡ್ ಗಾಳಿ ಆಗಲ್ಲ. ಬಟ್ ಬೆಳಿಗ್ಗೆ ಹೋಗದೆ ಆದರೆ ವಿಧಿನೇ ಇಲ್ಲ ನನಗೆ. ಬೆಳಿಗ್ಗೆ ಹೋದ್ರೆ ಒಂಚೂರು ಇಂಟ್ರೆಸ್ಟಿಂಗ್ ಆಗಿ ಮಾಡ್ದಂಗೆ, ಇಲ್ಲ ಅಂದರೆ ನನಗೆ ಮತ್ತೆ ಮಾಡೋದಕ್ಕೆ ಆಗೋದು ಇಲ್ಲ. ಮಕ್ಕಳು ನಂಗೆ ಟೈಮು ಕೊಡಲ್ಲ. ಒಲ್ಲಿ ನಮ್ಮ ಯಜಮಾನ್ರು ಬಂದಾಗ ಹೋಗೋಣ ಅಂದರೆ ನಮ್ಮ ಯಜಮಾನ್ರು ಬರೋದೇ ರಾತ್ರಿ 9 ಗಂಟೆ 8 ಗಂಟೆ ಆಗ್ಬಿಡ್ತು ಅನ್ಸುತ್ತೆ. ಇನ್ನಡವಂತೂ ಫುಲ್ ಬಿಸಿನೇ ಆಗ್ಬಿಟ್ಟಿದ್ದಾರೆ ಬಿಡಿ, ಅವ್ರು ಸಿಗೋದೇ ಇಲ್ಲ ಕೈಗೆ, ಆ ಥರ ಆಗ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇನೇನೋ ಮೇಂಟೈನ್ ಮಾಡೋಕ್ಕಾಗಲ್ಲ ಲೇಡೀಸು. ಸೊ ಹಾಗಾಗಿ ಎಲ್ಲರೂ ಎದಳಕ್ಕೂ ಮುಂಚೆನೇ ಹೋಗಿ ಮಾಡ್ಕೊಂಬಂದ್ಬಿಡ್ತೀನಿ ಏನಾದರೂ ಆಗಲಿ ಅಂತ. ಇವತ್ತು ಯಾಕೋ ತೀರಾ ಆಗಲೇ ಇಲ್ಲ, ಒಂಥರ ಸಿಕ್ಕಾಪಟ್ಟೆ ಕಫ ಮತ್ತು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಹೋಗಲೇ ಇಲ್ಲ ಇವತ್ತು, ವಾಕಿಂಗ್ಗೆ ಸ್ಕಿಪ್ ಮಾಡಿಬಿಟ್ಟೆ. ಸೊ ನಾಳೆ ಆದರೂ ಹೋಗೋಣ. ಹೋಗದೇ ಇರೋ ಒಂಥರ ಮೈಂಡ್ ಫ್ರೆಶ್ ಆಗಲ್ಲ, ಒಂಥರ ತಲೆ ಕಟ್ಕೊಂಡಂಗೆ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿರುತ್ತೆ, ಇಂಟ್ರೆಸ್ಟಿಂಗ್ ಇರಲ್ಲ ಕೆಲಸ ಮಾಡೋಕ್ಕೆ. ಬಟ್ ಇವತ್ತು ಯಾಕೋ ಆಗಲೇ ಇಲ್ಲ ವಾಕಿಂಗ್ ಹೋಗಿ, ಸ್ಕಿಪ್ ಮಾಡಿದೆ. ಯಾವಾಗಲೂ ರೆಗ್ಯುಲರಾಗಿ ಮಾಡೋ ಟೈಪೆಲ್ಲ ಮಾಡೋಕ್ಕಾಗಲ್ವಲ್ಲ ಕೆಲಸಗಳನ್ನ. ಒಂದೊಂದು ದಿವಸ ಇಂಟ್ರೆಸ್ಟ್ ಇರುತ್ತೆ, ಒಂದು ದಿವಸ ಬೋರ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತೀವಿ, ನಿಧಾನ ಮಾಡ್ತಾ ಹೋಗ್ತೀವಿ ಕೆಲಸನ ಅಷ್ಟೇ. ಇನ್ನೊಂದು ದಿವಸ ಮಾಡ್ಕೊಂಡ್ರಾಯ್ತು ಅಂತ. ಸೊ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಕೆಲವರು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತಾರೆ. ಇದೊಂಥರ ಚೆನ್ನಾಗಿರುತ್ತೆ. ಬರೀ ಸಾಸಿವೆ ಜೀರಿಗೆ ಹಸಿಮೆಣ್ಸಿಕಾಯಿ ಒಂಚೂರು ಅರಿಶಿನ ಹಾಕ್ಬಿಟ್ಟು ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಆಲೂಗಡ್ಡೆನ ಹಾಕ್ಕೊಂಡ್ರೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವೊಂದ್ಸತಿ ಟ್ರೈ ಮಾಡಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಕೆಲವೊಂದ್ಸತಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇಷ್ಟಪಡಲ್ಲ, ಅದಕ್ಕೆ ಈ ಥರ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಗುಡ್. ಸೊ ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಆಯಿತು ಪಲ್ಯ. ತುಂಬಾ ಟೇಸ್ಟಿಯಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಅರಿಶಿನ ಪುಡಿ ಉಪ್ಪೊಂದು ಹಾಕ್ಕೊಂಡ್ರೆ ಆಯಿತು. ಕಡಲೆಬೇಳೆ ಉದ್ದಿನಬೇಳೆ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು. ಫ್ರೆಂಡ್ಸ್, ಮೀಶೋಯಿಂದ ಒಂದು ಗೌನ್ ತರಿಸಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ಇದಲ್ವಾ, ಅಕ್ಕ ನನ್ನ ಹತ್ರ ರೆಡ್ ಕಲರ್ದು ಡ್ರೆಸ್ ಇರಲಿಲ್ಲ. ಸೊ ರೀಲ್ಸ್ ಮಾಡೋಣ ಅಂತ ಬುಕ್ ಮಾಡಿದ್ದೆ. ಸೊ ಇವತ್ತು ಬಂದಿದೆ. ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಆದಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದು. ಸೊ ತರಿಸಿದ್ದೀನಿ. ಬಟ್ ರೀಲ್ಸ್ ಮಾಡ್ತೀನಿ. ನಮ್ಮ ಯಜಮಾನ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಸಿಗ್ದರೆ ನಾನು ಒಬ್ಬಳೇ ಮಾಡ್ತೀನಿ. ಒಟ್ನಲ್ಲಿ ರೀಲ್ಸ್ ಮಾಡೋಣ ಅಂತ ತರಿಸಿದ್ದೀನಿ. ಸಿಕ್ಕಾಪಟ್ಟೆ ಟ್ರೆಂಡಿಂಗು ಮತ್ತು ಎಲ್ಲರೂ ತರಿಸ್ತಾ ಇದ್ದಾರೆ ಇದನ್ನೇ. ಸೊ ನಾನು ಒಂದ್ಸತಿ ಮೀಶೋನಲ್ಲಿ ಹೇಗಿರುತ್ತೆ ಮೆಟೀರಿಯಲ್ಲು ಮತ್ತು ಎಲ್ಲ ಅಂತ ನೋಡೋಣ ಅಂದ್ಬಿಟ್ಟು ಒಂದು ಐಡಿಯಾ ಮೇಲೆ ತರಿಸಿದ್ದೀನಿ. ನೋಡೋಣ ಹೇಗೆ ಬಂದಿದೆ. ಬನ್ನಿ. ಮೀಶೋ ಕುರ್ತಿ ರೆಡ್ ಕಲರ್ದು. ಹೇಗೆ ಬಂದಿದೆ ಅಂತ ನೋಡೋಣ. ನನಗೆ ಆ್ಯಕ್ಚುಲಿ ಮೀಶೋನಲ್ಲಿ ಅಷ್ಟೊಂದು ಟ್ರಸ್ಟ್ ಇಲ್ಲ. ಅಜಿಯೋದಲ್ಲಾದರೆ ಓಕೆ, ಮೀಶೋದಲ್ಲಿ ಟ್ರಸ್ಟ್ ಇಲ್ಲ. ನನಗೆ ಏನೋ ಅದಷ್ಟು ಇಷ್ಟ ಆಗಲ್ಲ. ಬಟ್ ಇರಲಿ ಅಂದ್ರೂ ಬೇರೆಯವ್ರು ಯೂಟ್ಯೂಬ್ ಮಾಡಿದ್ರಲ್ಲ, ಅದನ್ನು ನೋಡಿ ಇಷ್ಟ ಆಯಿತು, ತರಿಸಿದ್ದೀನಿ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಓಕೆನಾ? ಸೊ ಎಲ್ಲ ಕಾಟನ್ ಮೆಟೀರಿಯಲ್ ಥರ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಪ್ಯಾಂಟ್ ಬರಲ್ಲ, ಬರೀ ದುಪ್ಪಟ್ಟ ಟಾಪು, ದುಪ್ಪಟ್ಟ ಮತ್ತು ಗೌನು. ಸೊ
ಚೆನ್ನಾಗಿದೆ. ದುಪ್ಪಟ್ಟನು ಅಷ್ಟೇ ಫುಲ್ ಸಾಫ್ಟ್ ಇದೆ. ಕಾಟನ್ ಫ್ರಾಕ್ ವೈಟ್ ಮತ್ತೆ ರೆಡ್ ಕಲರ್ ಅಲ್ಲಿ ಇದೆ. ಆಮೇಲೆ ಇದಕ್ಕೆ ಲೇಸ್ ಕೊಟ್ಟಿದ್ದಾರೆ, ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಲೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ವೇಲ್ ಸೂಪರ್ ಇದೆ. ಕಾಟನ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಒಂಥರ ಶಿಫಾನ್ ಮೆಟೀರಿಯಲ್ ಗೊತ್ತಲ್ಲ, ಮೆತ್ತಿಗಿರುತ್ತೆ ಇದು. ಓಕೆ, ಮುಟ್ಟೋದಕ್ಕೆ ಮೆಟೀರಿಯಲ್ ಚೆನ್ನಾಗಿದೆ, ಅದರ ಹಾರ್ಶ್ ಆಗಿಲ್ಲ, ಮೆತ್ತಿಗೆ ಚೆನ್ನಾಗಿದೆ ಕಾಟನ್. ಬಟ್ ಕಲರ್ ಫೇಡ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಡಾರ್ಕ್ ಆಗೈತೆ ಮಾತ್ರ. ಗೌನ್ ಪ್ಯಾಂಟ್ ಇಲ್ಲ, ಬರೀ ಗೌನ್ಸ್ ಮಾತ್ರ. ಮುಳುಗೋಗ್ತೀನಾ ನಾನು ಇರೋ ಹೈಟಿಗೆ ಗೊತ್ತಿಲ್ಲ. ನೈಟಿ ತರ ಹಾಕೊಂಡ್ರೆ ಸರಿ ಹೋಗುತ್ತೆ. ಸೊ ನಾನು ಬಂದು XXL ತರಿಸಿದ್ದೀನಿ. ಯಾಕೆ ಅಂದ್ರೆ ಫುಲ್ ಪ್ಯೂರ್ ಕಾಟನ್. ಇನ್ನೊಂದು ಏನಂದ್ರೆ ಇದು ನೀರ್ಗೆ ಹಾಕದ್ಮೇಲೆ ಶಿಂಕ್ ಆದ್ರೆ ಹೇಳಕ್ಕಾಗಲ್ಲ, ಅವಾಗ ಬಟ್ಟೆ ಚಿಕ್ಕದಾಗ್ಬಿಡುತ್ತೆ. ಸೊ ನಾವು ನಮಗೆ ಪರ್ಫೆಕ್ಟ್ ಆಗಿರೋ ಸೈಜ್ ತರಿಸ್ಕೊಂಡ್ರೆ ಆಮೇಲೆ ರಿಟರ್ನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ವಾಶ್ ಮಾಡಿಬಿಟ್ಟಿರ್ತೀವಲ್ಲ. ಹಾಗಾಗಿ ನಾನು ಆ ಕಾನ್ಸೆಪ್ಟ್ ಮೇಲೆ XXL ತರಿಸಿದ್ದೀನಿ. ಬಟ್ ಇದು ನಂಗೆ ದೊಡ್ಡದಾಗುತ್ತೆ. ಇಟ್ಸ್ ಓಕೆ, ಬಟ್ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಟೈಲರಿಂಗ್ ಮಿಷಿನ್ ಇದೆಯಲ್ಲ, ಹಾಗಾಗಿ ಇದಕ್ಕಷ್ಟೇ ವಿ ನೆಕ್ ಕೊಟ್ಟಿದ್ದಾರೆ. ಈ ಥರ ಇದಕ್ಕೂ ಏನಂತಾರೆ ಲೇಸ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಶೇಪು. ಸೊ ಮಾಮೂಲಿ ಫುಲ್ ಸ್ಲೀವ್ಸು, ಇದಕ್ಕೂ ಲೇಸ್ ಕೊಟ್ಟಿದ್ದಾರೆ. ಅದ್ರ ಅಮ್ಮನ್ಗೆ ಒಂದು ಸ್ವಲ್ಪ ಕೈಯಲ್ಲಿ ಬಿಟ್ಟಿರುತ್ತೆ, ಪೂರ್ತಿ ಬರಲ್ಲ ಫುಲ್ಲು. ಮೇನ್ ಆಗಿ ಅಟ್ರಾಕ್ಷನ್ ಅಂದ್ರೆ ಈ ಟ್ಯಾಸಲ್ಸ್, ಅದಕ್ಕೂ ಹಾಕಿದ್ದಾರೆ ಲೇಸು. ಈ ಟ್ಯಾಸಲ್ಸೇ ಅಟ್ರಾಕ್ಷನ್ ಮೇನ್ ಆಗಿ. ಅದೇ ಹಂಗೆ ಇದೇ ಗ್ರ್ಯಾಂಡ್ ಲುಕ್ ಕೊಡೋದು. ಹಿಂಗ್ ಕಟ್ತೀವಲ್ಲ, ಅದು ರಿಚ್ ಆಗಿ ಕಾಣುತ್ತೆ. ಹಿಂಗ್ ಕಟ್ತೀವಾ, ಓಕೆನಾ? ಈ ತರ ರಿಚ್ ಲುಕ್ ಕೊಡುತ್ತೆ. ಅದು ಮುಂದೆನೇ ಹಿಂದೆನೇ? ಇದಿಂದೆ ತಾನೆ ಹಿಂದೆ ಇದು. ಸೊ ಹಿಂದೆನೂ ಡೀಪಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಬಟ್ಟೆ ಸ್ವಲ್ಪ ತೆಳು ಇದೆ, ಅಷ್ಟೊಂದು ಮಂದ ಇಲ್ಲ. ಬಟ್ ನೀರ್ಗೆ ಹಾಕೋದ್ಮೇಲೆ ಕೆಲವೊಂದು ಕಾಟನ್ ಬಟ್ಟೆ ಮಂದ ಆಗುತ್ತೆ, ಆ ಥರ ಆಗ್ಬೋದೇನೋ. ಬಟ್ ಮೆಟೀರಿಯಲ್ ಅಂತೂ ಚೆನ್ನಾಗಿದೆ. ಪ್ಯಾಂಟ್ ಇಲ್ಲ, ನೋಡೋಣ. ಓಕೆ, ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ದೊಡ್ಡದು ಇದು ಸೈಜ್, ಆ್ಯಕ್ಚುಲಿ ನನಗೆ ದೊಡ್ಡದಾಗುತ್ತೆ. ಇರಲಿ ಅಂತಾನೆ ದೊಡ್ಡ ತರಿಸಿದ್ದೀನಿ. ಸುಮ್ಮನೆ ಟೈಟ್ ಆಗಿಬಿಟ್ರೆ ಲೂಸ್ ಇದ್ರೆ ಬೇಕಾದ್ರೆ ಸ್ಟಿಚ್ ಇಟ್ಕೋಬೋದು. ಎಕ್ಸ್ಚೇಂಜ್ ಇರಲ್ವೈತೆ? ಎಕ್ಸ್ಚೇಂಜ್ ಇರುತ್ತೆ, ಸುಮ್ಮನೆ ರಗಳೆ ಯಾಕೆ ಅಂದ್ಬಿಟ್ಟು ಇದು ಮಾಡಿಲ್ಲ. ನಾನು ಯಾವಾಗಲೂ ಅಷ್ಟೇ ಒಂದು ಸೈಜ್ ಜಾಸ್ತಿನೇ ತರಿಸ್ಬಿಡ್ತೀನಿ, ಯಾಕಂದ್ರೆ ಲೂಸೇ ಇರಲಿ ಅಂತ. ನಾನು ಬೇಕಾದ್ರೆ ಸ್ಟಿಚ್ ಹಾಕೊಳ್ತೀನಿ, ಮಿಷಿನ್ ಮನೇಲೇ ಇದೆ ಒಂದು. ಇನ್ನೊಂದು, ನೀರಿಗೆ ಹಾಕಿದ್ರೆ ಬಟ್ಟೆ ಯಾವುದೇ ಆದರೂ ಅಷ್ಟೇ ಹೇಗಾಗುತ್ತೆ ಅನ್ನೋ ಒಂದು ಐಡಿಯಾನೂ ಇರಲ್ಲ. ಹಾಗಾಗಿ ಒಂದು ಸೈಜ್ ಜಾಸ್ತಿನೇ ತರಿಸ್ಕೊಳ್ಳಿ, ಅವಾಗ ನೀರಿಗೆ ಹಾಕಿದ್ರೆ ಪರ್ಫೆಕ್ಟಾಗಿ ಆಗ್ಬಿಡುತ್ತೆ ಸೈಜ್. ಓಕೆನಾ? ಇಷ್ಟು ರಿವ್ಯೂ ಕೊಟ್ಟಿದ್ದೀನಿ. ಫುಲ್ ಅಂಬ್ರೆಲಾ ಟೈಪ್ ಇದೆ, ಇದು ದೊಡ್ಡದಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಡ್ರೆಸ್ನ ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ದೊಬ್ಬಳೆ ಇದೆ, ಇಲ್ಲೆಲ್ಲ ಒಂಥರ ಲೂಸ್ ಇದೆ. ಅಂದರೆ ನೀರು ಹಾಕಿದ್ರೆ ಫಿಟ್ಟಿಂಗ್ ಹಾಕ್ಬೋದು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನಂಗೆ ಮೆಟೀರಿಯಲ್ ಇಷ್ಟ ಆಯಿತು, ಕಾಟನ್ ಪ್ಯೂರು. ಹಾಗಾಗಿ ದುಪ್ಪಟ್ಟನೂ ವೇರ್ ಮಾಡಿದ್ದೀನಿ. ಹಿಂದೆಗಡೆ ಇದರ ಟ್ಯಾಸಲ್ಸ್ ಆಗುತ್ತೆ. ನೀನು ಟ್ಯಾಸಲ್ಸ್ನ ವೇಲಲ್ಲಿ ಕವರ್ ಮಾಡಿಬಿಡಿದ್ಯಾ? ವೇಲಲ್ಲಿ ಕವರ್ ಮಾಡ್ತಿದ್ದೀನ, ಓಕೆನಾ? ಸೊ ಈ ಥರ ಇದೆ. ಇದೊಂಚೂರು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಅಂದರೆ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡ್ರೆ ಓಕೆ, ಪರ್ಫೆಕ್ಟ್. ಈ ಥರ ಇದೆ. ವೇರ್ ಮಾಡಿ ತೋರಿಸೋಣ ಅಂತ. ಈ ಲೆಂತ್ವರೆಗೂ ಬರುತ್ತೆ, ಕಾಣಿಸ್ತಾ ಇದೆಯಾ ನಿಮಗೆ? ಈ ಲೆಂತ್ವರೆಗೂ ಬರುತ್ತೆ. ಓಕೆ, ಮೆಟೀರಿಯಲ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಕಾಟನ್ ಆಗಿ. ಸೊ ನೋಡಿ, ಇದಕ್ಕೆ ಓವರ್ ಲಕ್ಕು ಮಾಡಿದ್ದಾರೆ, ಚೆನ್ನಾಗಿದೆ. ಓವರ್ ಲಕ್ ಇದೆ, ಅವ್ರು ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಹಿಡ್ಕೋ. ಓವರ್ ಲಕ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲೂ ಮಾಡಿದ್ದಾರೆ, ತಮ್ಮಿ ಹತ್ರನೂ ಓವರ್ ಲಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತೊಗೋಬೋದು, ಆರಾಮಾಗಿ ತಗೊಳ್ಳಿ. ಅದೇ ನಾನು ಹೇಳಿದ್ನಲ್ಲ, ನೀವು XXL ಯೂಸ್ ಮಾಡೋಂಗಿದ್ರೆ XXL ತೊಗೊಳ್ಳಿ ಅಷ್ಟೇ. ಯಾಕಂದ್ರೆ ನೀರು ಹಾಕಿದ್ಮೇಲೆ ಟೈಟ್ ಆಗುತ್ತೆ ಅಂತ ಅಷ್ಟೇ. ಸುಮ್ಮನೆ ರಿಟರ್ನ್ ಕಳಿಸೋದು ಇವೆಲ್ಲ ಪ್ರಾಬ್ಲಮ್ಸ್ಗಿಂತ ಬೆಟರ್ ಅಂದರೆ ಒಂದು ಸೈಜ್ ಜಾಸ್ತಿ ತಗೋಬಿಟ್ರೆ ಆರಾಮಾಗಿ ಒಂದು ಸ್ಟಿಚ್ ಹಾಕಿಸ್ಕೋಬೋದು. ಇಲ್ಲ ಅಂದರೆ ನೀರಿಗೆ ಹಾಕಿದ್ರೆ ಅದೇ ಸರಿ ಹೋಗುತ್ತೆ. ಓಕೆ, ಬಾಯ್, ಆಮೇಲೆ ಸಿಗೋಣ.